5 ಪಂಚರಾಜ್ಯದ ಚುನಾವಣೆಗಳೇನಿದೆ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತು ಕೇರಳ, ತಮಿಳುನಾಡು, ಇನ್ನು ಒಟ್ಟು 4 ರಾಜ್ಯಗಳ ಚುನಾವಣೆ ಫಲಿತಾಂಶ ಮೇ ತಿಂಗಳಲ್ಲಿ ಬರುತ್ತೆ. ಮೇ ತಿಂಗಳಲ್ಲಿ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಂದು ಗೇಮ್ ಪ್ಲೇ ಮಾಡ್ತಾರೆ, ನನಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ. ಆವಾಗ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಟ್ಟಿದ್ರೆ ಈ ಕರ್ನಾಟಕದಲ್ಲಿ ರಾಜಕಾರಣ ಅಲ್ಲೋಲ ಕಲ್ಲೋಲ ಆಗುತ್ತೆ, ಈ ಸರ್ಕಾರ ಪತನ ಆಗುತ್ತೆ, ಹೊಸ ಸರ್ಕಾರ ರಚನೆ ಆಗೋ ಕಡೆ ಹೋಗುತ್ತೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಣ ಬಿಡುಗಡೆನೇ ಮಾಡ್ತಿಲ್ಲ. ಏನು ತಾರತಮ್ಯ, 50 ಕೋಟಿ ರೂಪಾಯಿ ಕಾಂಗ್ರೆಸ್ MLA ಅವ್ರು ಕೊಟ್ಟರೆ 25 ಕೋಟಿ BJP MLA ಕೊಡ್ತಾರೆ. ಆ 25 ಕೋಟಿಲಿ 3 ವರ್ಷದಿಂದ 1 ರೂಪಾಯಿ ಕೊಟ್ಟಿರಲಿಲ್ಲ. ಈಗೇನೋ 25 ಕೋಟಿ ಕೊಟ್ಟಿದ್ದಾರೆ. ಅದು 50 ಕೋಟಿ ಕಾಂಗ್ರೆಸ್ನವ್ರಿಗೆ, ನಮಗೆ 25 ಕೋಟಿ. ಅದರಲ್ಲಿ ಹುಡುಕಿ ಪಾಪ ತುಂಬ ಈ ಜನ ಜೀವನನೇ ಮಾಡೋದು ಕಷ್ಟ ಇದೆ. ಮಳೆ ಬಂದರೆ ರಸ್ತೆ ಇರಲಿಲ್ಲ, ಅಟ್ಲಲ್ಲಿ ಹೋಗಬೇಕು, ಜಾರು ಬೀಳ್ತೀವಿ, ಗಾಡಿ ಹೋಗಲ್ಲ, ಸೈಕಲ್ ಹೋಗಲ್ಲ ಅಂಥ ಗ್ರಾಮಗಳಿಗೆ ಹುಡುಕಿ ಪ್ರಸಾದ ಹಾಕ್ದಂಗೆ ಕೊಡ್ತಾಯಿದ್ದೀವಿ. ಈ ಗಂಗೆ ನೀರು ತಂದರೆ ಅದು ಮನೇಲಿ ಇಟ್ಟಿರ್ತಾರೆ ಅದನ್ನು ಪವಿತ್ರವಾಗಿ. ಹಂಗೆ ಈಗ ಎಲ್ಲೆಲ್ಲಿ ಪವಿತ್ರವಾಗಿ ಕೆಲಸಗಳಿದೆಯೋ ಪಾಪ ಬಡವ್ರದ್ದು ಮನೆಗಳು ಇರೋಂಥ ಕಡೆ ಇವತ್ತು ಆ ಥರ ಒಂದು 20 ಲಕ್ಷ ರೂಪಾಯಿ ಹಾಕಿ ಮೂಲಭೂತ ಸೌಕರ್ಯ ಕೊಡುವಂಥ ಕೆಲಸ ಮಾಡ್ತೀವಿ. ಸುಮಾರು ಒಂದು 2.5 ಕೋಟಿ. ಈ 25 ಕೋಟಿನ ನಾವು ಎಲ್ಲ ಒಬ್ಳಿಗೂ ಈಕ್ವಲ್ ಆಗಿ ಸಮಾನವಾಗಿ ಹಂಚಿದ್ದೀವಿ. ಈಗ ಹೆಬ್ಬೂರಿಗೆ ಒಂದು 2.5 ಕೋಟಿ, ಹೊನ್ನೂಡಿಕೆಗೆ 2.5 ಕೋಟಿ, ಗೂಳೂರಿಗೆ 2.5 ಕೋಟಿ, ಮೂಡಿಗೆರೆಗೆ 2.5 ಕೋಟಿ, ಕಸ್ಬಾ ಮತ್ತು ಬೆಳ್ಳಾವಿಗೆ 2.5 ಕೋಟಿ. ಈ ಥರ ಎಲ್ಲ 5 ಹೋಬಳಿಗಳಿಗೂ ಕೂಡ 2.5 ಕೋಟಿ ಕೊಟ್ಟಿದ್ದೀವಿ. ಸರ್, ಈಗಾಗಲೇ ಕ್ಷೇತ್ರದಲ್ಲಿ ವ್ಯಾಪಕ ಚರ್ಚೆ ನಡೀತಾ ಇದೆ. 2028ಕ್ಕೆ ಕ್ಷೇತ್ರ ವಿಂಗಡಣೆ, 2033 ವಿಂಗಡಣೆ, ನಿಮಗಿನ ಮಾಹಿತಿ ತಿಳಿಸಿ ಸರ್. ಅಲ್ಲ, 100ಕ್ಕೆ 100 ಈಗೇನು ಮಹಿಳಾ ರಿಸರ್ವೇಷನ್ ಬಿಲ್ ಬಂದಿದೆ, 33% ಮಹಿಳೆಯರಿಗೆ ಕೊಡಬೇಕು ಅಂತ. ಅದು ಯಾಕೆ, ಅದು 2029 33ಕ್ಕಿತ್ತದು, 34 2034ಕ್ಕೆ ಅದು ಇಂಪ್ಲಿಮೆಂಟ್ ಆಗಬೇಕಾಯಿತು. ಪಾರ್ಲಿಮೆಂಟಲ್ಲಿ ಅಪ್ರೂವ್ ಆಗಿದೆ. ಆ ಥರ 29ಕ್ಕೆ ಪಾರ್ಲಿಮೆಂಟ್ ಆಗುತ್ತೆ, 34ಕ್ಕೆ ವುಮೆನ್ ರಿಸರ್ವೇಷನ್ ಬಿಲ್ ತಂದು 33% ಪಾರ್ಲಿಮೆಂಟಿಗೆ ಕೊಡಬೇಕು ಅಂತ. ಆದರೆ ಅದನ್ನು ಅಡ್ವಾನ್ಸ್ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ. ಅಡ್ವಾನ್ಸ್ ಮಾಡಿ ಅದು 34ಕ್ಕೆ 2034ಕ್ಕೆ ಇದ್ದಿದ್ದನ್ನ 2028ಕ್ಕೆ 29 ಪಾರ್ಲಿಮೆಂಟ್ಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪಾರ್ಲಿಮೆಂಟಲ್ಲಿ ಈ ತಿಂಗಳು ವಿಶೇಷ ಅಧಿವೇಶನ ಕರೆದಿದ್ದಾರೆ 14ನೇ ತಾರೀಕು. ಅಲ್ಲಿ ಅದನ್ನು ಅಡ್ವಾನ್ಸ್ ಮಾಡ್ಕೊಳ್ತಾರೆ. ಅಂದರೆ 34 ನಾವು 29 ಪಾರ್ಲಿಮೆಂಟ್ಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಜೊತೆಗೆ ಸೆನ್ಸಸ್ಸು ಮಾಡ್ತಾ ಇದ್ದಾರೆ. ಸೆನ್ಸಸ್ ಆದ ತಕ್ಷಣ ರಿಸರ್ವೇಷನ್ ಯಾವ ಥರ ಮಾಡಬೇಕು, ಎಲ್ಲೆಲ್ಲಿ ಯಾವ್ಯಾವ ತಾಲೂಕಲ್ಲಿ ಬ್ಯಾಕ್ವರ್ಡ್ಸ್ ಎಷ್ಟಿದ್ದಾರೆ, SC ST ಎಷ್ಟಿದ್ದಾರೆ, ಅದನ್ನೆಲ್ಲ ವರ್ಗೀಕರಣ ಮಾಡಿ ಅದಾದಮೇಲೆ ಸೆನ್ಸಸ್ಸು 2027 ಆಗಸ್ಟಿಗೆ ಮುಗಿಯುತ್ತೆ. ಮುಗಿದ ತಕ್ಷಣ 2027 ಡಿಸೆಂಬರ್ ಒಳಗಡೆ ಇದು ಮಹಿಳಾ ರಿಸರ್ವೇಷನ್ನು ಪ್ಲಸ್ ಯಾವ್ಯಾವ ಕ್ಷೇತ್ರಗಳನ್ನು SC ಮಾಡಬೇಕು, ST ಮಾಡಬೇಕು ಎಲ್ಲವನ್ನು ಮಾಡಿ 2028ಗೆ ನಡೆಯುವಂಥ ಅಸೆಂಬ್ಲಿ ಚುನಾವಣೆಗೆ 100ಕ್ಕೆ 100 ಕ್ಷೇತ್ರ ಮರುವಿಂಗಡಣೆ ಆಗುತ್ತೆ. ಮತ್ತು ಇನ್ನೂ ಒಂದು 68-70 ಕ್ಷೇತ್ರಗಳು ಜಾಸ್ತಿ ಕೂಡ ಆಗ್ತವೆ. ಸುಮಾರು 69ರಿಂದ 70 ಕ್ಷೇತ್ರ ಜಾಸ್ತಿ ಆಗ್ತವೆ. ಅಂದರೆ ಈಗಿರೋ 224ಕ್ಕೆ 315 ಎಷ್ಟೋ ಟೋಟಲ್ ಆಗುತ್ತೆ ಅಂತೇಳಿ ಒಂದು ವರದಿ ಬಂದಿದೆ. ಅದರ ಪ್ರಕಾರ ಕ್ಷೇತ್ರ ಮರುವಿಂಗಡಣೆಯಾಗಿ ಚುನಾವಣೆ ಆಗುತ್ತೆ. ಸರ್, ಈಗಾಗಲೇ ಕೇಂದ್ರ ಸರ್ಕಾರ ಜನಗಣತಿ ಆದೇಶ ಮಾಡೋಕ್ಕೆ ಅಲ್ಲಿವರೆಗೂ ಸಹ ಸ್ಥಳೀಯ ಚುನಾವಣೆಗಳು ಯಾವ ಮಾಡೋಲ್ಲ ಸರ್? ಇಲ್ಲ, ಚುನಾವಣೆ ಮಾಡ್ತಾರೆ. ಚುನಾವಣೆಗೆ ಅದಕ್ಕೂ ತಕರಾರಿಲ್ಲ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮಾಡೋಕ್ಕೆ ಏನೂ ತಕರಾರಿಲ್ಲ. ಇದು ಸೆನ್ಸಸ್ಸು ಮತ್ತು ಡಿಲಿಮಿಟೇಷನ್ಸು ಕ್ಷೇತ್ರ ಮರುವಿಂಗಡಣೆ ಕೇಂದ್ರಕ್ಕೆ ಬಿಟ್ಟಿದ್ದು ವಿಚಾರ. ಅದಕ್ಕೆ ಕೇಂದ್ರ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಸರ್, BJP JDSನಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಯತ್ನಾಳ್ ಎಲ್ಲೇ ಊಟನು BJP ರಾಜ್ಯ ಇಲ್ಲ, ನೀವು 2ಕ್ಕೆ ಪ್ರಶ್ನೆ ಕೇಳಿ. ಒಂದು ಕಾಂಗ್ರೆಸ್ JDS ಸಮನ್ವಯ ಇಲ್ಲ ಅಂತ. ಸಮನ್ವಯ ಇಲ್ಲದಲ್ಲೇ ಪಾರ್ಲಿಮೆಂಟಲ್ಲಿ 19 ಸೀಟು ನಾವು ಅಲಯನ್ಸ್ ಮಾಡಿ ಗೆದ್ದಿದ್ದೇವೆ. ಬರುವಂಥ ಚುನಾವಣೆಗಳದ್ದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಲಿ ಕೂಡ ಅಲಯನ್ಸ್ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಕೆಳಮಟ್ಟದಲ್ಲಿ ಗೊಂದಲಗಳು ಇದ್ದೇ ಇರ್ತವೆ. ಯಾಕೆಂದರೆ BJP 2 ಬಾರಿ ರಾಜ್ಯಭಾರ ಮಾಡಿದೆ, JDSನವರು ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದರಿಂದ ವೈಯಕ್ತಿಕವಾಗಿ ಹಳೆ ಮೈಸೂರು ಭಾಗದಲ್ಲಿ ಚಿಕ್ಕಪುಟ್ಟ ಗೊಂದಲಗಳಿರ್ತವೆ. ಆದರೆ ನಾವು ಮೇಲ್ಮಟ್ಟದಲ್ಲಿರುವಂಥ ನಾಯಕರು ಅವನ್ನೆಲ್ಲವನ್ನು ನಿಭಾಯಿಸ್ಕೊಂಡು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಉಪಚುನಾವಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? 2 ಕ್ಷೇತ್ರ ನಾವು ಗೆಲ್ತೇವೆ. ಇವತ್ತು ನೋಡಿ, ನಾನು ಹೇಳಿರ್ತೇನೆ, ರಿಸಲ್ಟ್ ಬರಲಿ. ದಾವಣಗೆರೆನೂ BJP ಗೆಲ್ಲುತ್ತೆ, ಮತ್ತು ಬಾಗಲಕೋಟೆನೂ BJP ಗೆಲ್ಲುತ್ತೆ. ಇದಾದಮೇಲೆ ಮೇ 5 ಪಂಚರಾಜ್ಯದ ಚುನಾವಣೆಗಳೇನಿದೆ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತು ಕೇರಳ, ತಮಿಳುನಾಡು, ಇನ್ನು ಒಟ್ಟು 4 ರಾಜ್ಯಗಳ ಚುನಾವಣೆ ಫಲಿತಾಂಶ ಮೇ ತಿಂಗಳಲ್ಲಿ ಬರುತ್ತೆ. ಮೇ ತಿಂಗಳಲ್ಲಿ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಒಂದು ಗೇಮ್ ಪ್ಲೇ ಮಾಡ್ತಾರೆ, ನನಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ. ಆವಾಗ ಸಿದ್ದರಾಮಯ್ಯನವ್ರಿಗೆ ರಾಜೀನಾಮೆ ಕೊಟ್ಟಿದ್ರೆ ಈ ಕರ್ನಾಟಕದಲ್ಲಿ ರಾಜಕಾರಣ ಅಲ್ಲೋಲ ಕಲ್ಲೋಲ ಆಗುತ್ತೆ, ಈ ಸರ್ಕಾರ ಪತನ ಆಗುತ್ತೆ, ಹೊಸ ಸರ್ಕಾರ ರಚನೆ ಆಗೋ ಕಡೆ ಹೋಗುತ್ತೆ. ಸರ್, ನಿಮ್ಮದೇ ಕ್ಷೇತ್ರದಲ್ಲಿ ಜ್ಞಾನಶ್ರೀ ಕ್ಯಾಂಪಸ್ ಹತ್ರ ಈಗ ಹಲವಾರು ವಿದ್ಯಾರ್ಥಿಗಳು ಈಗಾಗಲೇ ಸೇರ್ಕೊತಾ ಇದ್ದಾರೆ.
ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಆರೋಪ ಮಾಡ್ತಾರೆ ಸರ್. ಅದ್ರ ಬಗ್ಗೆ ಏನಾರ ಕ್ರಮ ತಗೊಳ್ಳೋಂಥ ವ್ಯವಸ್ಥೆ ಮಾಡಿ. ಇಲ್ಲ, ನೀನು ಅಲ್ಲಿಯವನೇ, ಪಕ್ಕದ ಗ್ರಾಮದವನೇ, ಯಾವುದು ಸೋಪ್ನಳ್ಳಿಯವನು, ನಿನಗೇನಂದ್ರೆ ಅಲ್ಲಿ ಕೆರೆಗೆ ನೀರು ಬಿಡಬೇಕು, ಸೋಪ್ನಳ್ಳಿ ಕೆರೆಗೆ ಅಂತ ನಿಂದೇನೋ ಇರ್ಬೋದು. ಅದಕ್ಕೆ ನೀನು ವೈಯಕ್ತಿಕ ಪ್ರಶ್ನೆ ಕೇಳಿದ್ಯಾ. ಅವೆರಡು ಕೆರೆ, ಬಿದ್ರಕಟ್ಟೆ, ಸೋಪ್ನಳ್ಳಿ ಕೆರೆಗೆ ಹೇಮಾವತಿ ತುಂಬಿಸೋದು, ಅವೆರಡು ರಿಸರ್ವಾಯರ್ ಮಾಡ್ಕೊಂಡು ಯೂನಿವರ್ಸಿಟಿಗೆ ನೀರು ಕೊಡಬೇಕು ಅಂತೇಳಿ ಯೋಜನೆ ಸಿದ್ಧಪಡಿಸಿದ್ದೇನೆ. ಆಲ್ರೆಡಿ ಕೊಟ್ಟಿದ್ದೇನೆ. ಸರ್ಕಾರ ದಿವಾಳಿ, ಕಾಸಿಲ್ಲ. ಇನ್ನೇನು ಸರ್ಕಾರ ಪತನ ಆಗುತ್ತೆ, BJP ಸರ್ಕಾರ ಬರುತ್ತೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಮಂತ್ರಿ ಆದ ತಕ್ಷಣ ಅವೆರಡು ಕೆರೆಗಳು ತುಂಬಿಸಿ ಅಲ್ಲಿಂದ ನೀರನ್ನು ಯೂನಿವರ್ಸಿಟಿ ಕೊಡೋ ಕೆಲಸ ಮಾಡ್ತೀವಿ. DK ಶಿವಕುಮಾರ್ CM ಮಾತ್ರ ಆಗಲ್ಲ ಸರ್, ಅಲ್ಲೋಲ ಕಲ್ಲೋಲ. ಅದು $100 million ಕ್ವಶನ್. ಇದೇನಾಗುತ್ತೆ ಅಂದರೆ DK ಶಿವಕುಮಾರ್ ಮಾಡಬೇಕು ಅಂತೇಳಿ ಕೇಂದ್ರದವ್ರು ನಿರ್ಧಾರ ಮಾಡಿದ್ರೆ ರಾಜ್ಯದಲ್ಲಿರುವಂಥ ಶಾಸಕರುಗಳು ಅದಕ್ಕೆ ಉಲ್ಟಾ ಹೊಡಿತಾರೆ. ನಮಗೇನು DK ಶಿವಕುಮಾರ್ ಆಗಬೇಕು ಅಂತಲೇ ಆಸೆ. ನಮ್ಮ ಸಮಾಜದ ಒಬ್ಬ ನಾಯಕ, KPCC ಅಧ್ಯಕ್ಷ ಆಗಿರೋರು, ಅವರಾಗಲಿ ಅಂತ ಎಲ್ಲ ಅವ್ರವ್ರ ಜಾತಿಗೆ ಸಿದ್ದರಾಮಯ್ಯನಿಗೆ ಆಗಬೇಕು ಅಂತ ಹಿಂದುಳಿದವರು, ಕುರುಬ ಸಮಾಜದವರು ಇಷ್ಟಪಡ್ತಾರೆ. ಯಡಿಯೂರಪ್ಪನವ್ರು ಆಗಬೇಕು ಅಂತ ಎಲ್ಲ ಜಾತಿಯವರು, ಲಿಂಗಾಯತರು ಸೇರಿ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಒಕ್ಕಲಿಗರಲ್ಲಿ ಆಗಬೇಕು ಅನ್ನೋದು ಎಲ್ರಿಗೂ ಕೂಗಿದೆ. ಆದರೆ ಆಗುತ್ತೋ ಬಿಡುತ್ತೋ ಅದು ಕಾಂಗ್ರೆಸ್ಗೆ ಬಿಟ್ಟಂತ ವಿಚಾರ. ಅತೀತವಾಗಿ ನಿಮ್ಮ ಜನಾಂಗದ ನಾಯಕ ಮುಖ್ಯಮಂತ್ರಿ ಆಗೋಕ್ಕೆ ಒಮ್ಮತ ಇದೆ ನಿಮ್ಗೆ? ಇಲ್ಲ, ಅದು ಅವ್ರ ಕಾಂಗ್ರೆಸ್ ನಿರ್ಣಯ ಆಗಿದೆ. ನಮ್ಮವನೊಬ್ಬ ಆದಾಗ ಸಂತೋಷ ಪಡ್ತೀವಿ. ಒಳ್ಳೆ ಕೆಲಸ ಮಾಡಪ್ಪ. ಕೆಂಪೇಗೌಡ ಕಟ್ಟಿದಂಥ ಬೆಂಗಳೂರನ್ನ ಕೆಂಪೇಗೌಡ ಮಾದರಿಯಲ್ಲಿ ಕಟ್ಟು, ಕೊತ್ವಾಲ್ ಥರ ಕಟ್ಟಬೇಡ ಅಂತ ಹೇಳ್ತೀವಿ ಅಷ್ಟೇ.